ಹಾಯ್ ಗಾಯ್ಸ್, ನಮಸ್ಕಾರ. ನಾನಿವತ್ತು ಬೇಲೂರು ಯಗಚಿ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ ನನ್ನ ಸ್ನೇಹಿತನ ಜೊತೆ. ನೋಡ್ಬೋದು ಸ್ಟಾರ್ಟಿಂಗಲ್ಲೇ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ಗಳಿದೆ. ಓಕೆ, ಎಂಟ್ರಿ ಪಾಯಿಂಟಲ್ಲೇ ಹಚ್ಚ ಹಸಿರಿನ ಪ್ರಕೃತಿಯ ವಾತಾವರಣ ನೋಡ್ತಾ ಹಾಗೆ ಮುಂದೆ ಸಾಗ್ತಾ ಇದ್ದೀವಿ. ಓಕೆ, ಸೊ ಸಾಗ್ತಾ ನಾವು ಯಾವ ರೀತಿ ಡ್ಯಾಮ್ನಲ್ಲಿ ನೀರಿನ ಸ್ಟೋರೇಜ್ ಆಗಿದೆ ಅನ್ನೋದನ್ನು ನೋಡ್ಬೋದು. ಇದಾದ ನಂತರ ನಾವು ಈ ಆರ್ಕಿಟೆಕ್ಚರ್ ಬ್ಯೂಟಿನ ಹಾಗೆ ಒಂದು ಲುಕ್ನ ನೋಡ್ಬೋದು. ಯಾವ ರೀತಿಯಾಗಿರುವಂಥ ಆರ್ಕಿಟೆಕ್ಚರ್, ಆ ಕಾಲದ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆ ಡಿಸೈನರ್ಸ್ಗೆ ನನ್ನದೊಂದು ಸಲಾಮ್. ಸೊ ಇದಾದ ನಂತರ ಇದರ ಆಪೋಸಿಟ್, ಲೈಕ್ ಬೇಲೂರು ಡ್ಯಾಮ್ನ ಆಪೋಸಿಟ್ ಸಹ ಅಲ್ಲಿ ಎಲ್ಲಿ ನೀರನ್ನ ಬಿಡ್ತಾರಲ್ಲ ಆ ಒಂದು ಡೈರೆಕ್ಷನ್ನಲ್ಲಿ ನಾವು ಕೂಡ ಹೋಗಿ ನೋಡ್ಬೋದು. ಸೊ ನಾವು ಅಲ್ಲಿಗೆ ಪಯಣವನ್ನು ಸಾಗಿಸ್ತಾ ಇದ್ದೀವಿ. ಸೊ ಹೋಗ್ತಾ ನಿಮಗೆ ನಾನು ಅದರ ಯಾವ ಒಂದು ಚೇಂಬರಿಂದ ಆ ನೀರನ್ನ ಸ್ಟೋರ್ ಆಗಿರುವ ನೀರನ್ನು ಬಿಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈಗ ನೋಡ್ಬೋದು, ದೀಸ್ ಆರ್ ದ ಚಾನೆಲ್ ಥ್ರೂ ವಿಚ್ ವಾಟರ್ ಈಸ್ ಲೆಟ್ ಗಾನ್. ಓಕೆ, ಸೊ ನೋಡ್ಬೋದು ಈಗ ಯಾವುದೇ ರೀತಿಯ ನೀರನ್ನು ಬಿಟ್ಟಿಲ್ಲ ಇನ್ನು. ಸೊ ಆಲ್ಮೋಸ್ಟ್ ಈಗ ಎಂಟಿ ಆಗಿದೆ. ಸೊ ಇಲ್ಲಿ ಈ ಥರನೇ ನೋಡ್ತಿರೋ ನನಗೊಂದು ಅಬ್ಸರ್ವೇಷನ್ ಬಂತು. ಏನಂದರೆ, ಎಂಟಿ ಆಗಿರೋ ಜಾಗದಲ್ಲಿ ಏನಾಗಿದೆ ಅಂದರೆ ತುಂಬ ಪಾರಿವಾಳಗಳು ಬಂದು ಸೌಂಡ್ ಮಾಡ್ತಾಯಿದ್ವು. ಈ ಹಿಂಡು ಪಾರಿವಾಳನ ನೋಡಿ ತುಂಬ ಖುಷಿಯಾಯಿತು. ಅಲ್ಲೇ ಇರುವಂತಹ ನೇರಳೆ ಹಣ್ಣಿನ ಗೊಂಚಲನ್ನು ಸಹ ನೋಡಿದ್ವಿ. ಎಷ್ಟು ಜನ ಅಲ್ಲಿ ಬಂದು ನೇರಳೆ ಹಣ್ಣು ತಿಂತಾಯಿದ್ರು ಅಂತಿಲ್ಲ. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ಬೋಟಿಂಗ್. ಯಾವ ಕಾಲದ ಗಾಡಿನೋ ಇದು, ಪಾಪ ಪಾಳು ಬಿದ್ದೋಗಿದೆ. ಅದು ಎಷ್ಟು ಸರ್ವಿಸ್ ಮಾಡಿತ್ತೋ ಏನೋ. ಹಾಗೆ ಮುಂದೆ ಹೋಗ್ತಾ ಯಾವುದೋ ಒಂದು ನವಿಲಿನ ಶಬ್ದ ಬರ್ತಾ ಇತ್ತು, ಬಟ್ ಕ್ಯಾಮ್ರಾಗೆ ಸೆರೆ ಆಗಲಿಲ್ಲ. ಸೊ ಹಾಗೆ ಮುಂದೆ ಹೋಗ್ತಾ ನಾವು ಬೋಟಿಂಗ್ ಇದೆ, ಯಗಚಿ ಡ್ಯಾಮ್ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಸಿಗುತ್ತೆ ಆ ರೋಡು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗಿ ನೋಡೋಣ ಯಾವ ರೀತಿ ಬೋಟಿಂಗ್ ಆಗ್ತಾ ಇದೆ, ಹೇಗೆ ಇದೆ ಅಲ್ಲಿ ಪರಿಸ್ಥಿತಿ ಅಂತ ನೋಡಿ. ಸೊ ಸ್ಟಾರ್ಟಿಂಗಲ್ಲಿ ನೋಡ್ಬೋದು, ಬೋಟಿಂಗ್ ಆಗುವಂಥ ಜಾಗದ ಸ್ಟಾರ್ಟಿಂಗ್ ಸೀನರಿ ಈ ರೀತಿ ಇರುತ್ತೆ. ಈ ಸ್ಪೇಸಲ್ಲೂ ಕೂಡ ಕಯಾಕಿಂಗ್ ಅನ್ನೋ ಒಂದು ಬೋಟಿಂಗ್ ನಡೆಯುತ್ತೆ. ಸೊ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ದಟ್ ಸ್ಪಾಟ್. ನೋಡ್ಬೋದು, ಯಾರೊಬ್ಬರು ಅಜ್ಜ ಅವರು ಹಾದಿಲೇ ಹೋಗ್ತಾ ಇದ್ದಾರೆ. ಮತ್ತು ಎಕ್ವಿಪ್ಮೆಂಟ್ಸ್ಗಳೆಲ್ಲ ತುಂಬ ಲಾರ್ಜಾಗಿ ಮತ್ತು ತುಂಬ ಸೇಫ್ಟಿ ಕೂಡ ಇದೆ. ಎಲ್ಲದು ತುಂಬ ಸ್ಟಾಫ್ಸ್ ಎಲ್ಲ ತುಂಬ ಕೋಆಪರೇಟಿವ್ ಆಗಿದ್ದಾರೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಇವತ್ತು. ಈ ಬೋಟಿಂಗ್ ಮಾಡ್ತಿರೋ ಸ್ಥಳದಲ್ಲಿಯೇ ಒಂದು ಮರ ಇತ್ತು, ಗಸಗಸೆ ಮರ. ನಾವು ಇದು ಸ್ಕೂಲ್ ದಿನಗಳಲ್ಲಿ ತುಂಬ ಈ ಹಣ್ಣನ್ನು ತಿಂತಾಯಿದ್ವಿ. ಸೊ ಹಾಗೆ ಕಮಾನ್ ಲೆಟ್ ಸಿ ಬೋಟಿಂಗ್. ಓ ಸೂಪರ್ಬ್. ಈ ದೃಶ್ಯ ನೋಡ್ತಿರುವಾಗ ನನಗೊಂದು ಹಾಡು ನೆನಪಾಯಿತು. ಯಾವ್ದು ಗೊತ್ತಾ? ಸಾಗರಿಯೇ ಸಾಗರಿಯೇ ಕೊಕ್ಕೊ ಕೊಕ್ಕೊ ಕೋ. ಟ್ರ್ಯಾಕ್ ಮಾಡ್ತೀನಿ. ಟ್ರ್ಯಾಕ್. ಇದಾದ ನಂತರ ನಾನು ಕಯಾಕಿಂಗ್ ಬೋಟಿಂಗ್ನ ನೋಡ್ತಾ ಇದ್ದೆ. ನೋಡ್ಬೋದು ನೀವು ಯಾವ ರೀತಿ ಒಂದು ಗ್ರೂಪ್ ಅಥವಾ ಒಂದೇ ಫ್ಯಾಮಿಲಿಯವರು ಎಲ್ಲ ಸೇರಿಕೊಂಡು ಯಾವ ರೀತಿ ಇದು ಬೋಟಿಂಗ್ ಮಾಡ್ತಾ ಇರ್ತಾರೆ ಅಂತ. ಓಕೆ, ಥ್ಯಾಂಕ್ ಯು.